ಆಯ್ಕೆ ಮಾಡ್ಕೊಂಡ ಕನಸು ನಿಮ್ದೇ ಆಗಿತ್ತ ಅಥವಾ ಕುಟುಂಬದ ಅಥವಾ ಸಮಾಜದ ಒಂದು ಪ್ರೆಷರ್ ಆಗಿತ್ತ? ಮ್ಯಾಮ್, ಈ ಪ್ರಶ್ನೆಗೆ ನಾನು ಖಂಡಿತ ಹೌದು, ನನ್ನದೇ. ಯಾಕೆಂದ್ರೆ ಕನಸು ಕಾಣ್ಬೇಕಾಗಿದ್ದಂತ ಒಂದು ಜವಾಬ್ದಾರಿ ಯಾವಾಗ್ಲೂ ನಮ್ಮದೇ ಆಗಿರುತ್ತೆ. ಬೇರೆಯವರ ಕನಸಿಗೆ ಅಥವಾ ಬೇರೆಯವರ ಪ್ರೆಷರ್ಗೆ, ಫೋರ್ಸ್ಗೆ ನಾವು ಮಾಡಿದಾಗ ನನ್ನ ಪ್ರಕಾರ ಅದರಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಖಂಡಿತ ಇರಲ್ಲ. ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಸಿಗ್ಬೇಕಾದ್ರೆ ಆ ಕನಸು ಅಂತಕ್ಕಂಥದ್ದು ನಮ್ಮದೇ ಆಗಿರ್ಬೇಕು. ಮತ್ತೆ ಮನೆಯಲ್ಲೂ ಆ ಕನಸಿಗೆ ಪ್ರೋತ್ಸಾಹ ಇರಬೇಕು. ಅವಾಗ ಮಾತ್ರ ಕನಸಿಗಾಗ್ಲಿ ಅಥವಾ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಾಗ್ಲಿ ಬೆಲೆ ಸಿಗೋದು. ಯಾಕೆಂದ್ರೆ ಯಾರೋ ಕನಸಿಗೆ ನಾನು ಮಾಡಬೇಕು ಅಂತಂದಾಗ ಅದರ ಕಾರ್ಯವೈಖರಿ ಆಗ್ಲಿ ಅಥವಾ ಮನಸ್ಥಿತಿ ಆಗ್ಲಿ ನನಗಿದೆಯಾ ಅನ್ನೋ ಗೊತ್ತಾಗ್ಬೇಕಲ್ವ. ಸೊ ಆ ಕಾರ್ಯವೈಖರಿ ಆಗ್ಲಿ ಮನಸ್ಥಿತಿ ಆಗ್ಲಿ ಬರೋದು ನಮ್ಮ ಕನಸು ನಾವು ನನಸು ಮಾಡಕ್ ಹೊರಟಾಗ ಮಾತ್ರ ಅದು ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ಬೋದು. ಹಾಗೆ ನನ್ನ ಕನಸು ನಂದೆ. ಇವತ್ತು ಏನೇ ನಾನು ಅಚೀವ್ಮೆಂಟ್ಸ್ ಮಾಡಿದ್ದೀನಿ ಅಥವಾ ಏನೇ ಒಂದು ಈ ಸ್ಥಾನಕ್ಕೆ ನಾನು ಬಂದಿದ್ದೀನಿ, ಈ ಕನಸು ನಾನು ಹೇಳೋದಲ್ಲ, 10 ವರ್ಷದ ಕನಸಿದೆ. ಒಂದು ದಿನದ್ದು ಅಥವಾ 2 ತಿಂಗಳು 3 ತಿಂಗಳು ಕನಸಲ್ಲ. ಖಂಡಿತ ವರ್ಷಗಳ ಶ್ರಮ, ವರ್ಷಗಳ ಒಂದಿಷ್ಟು ಏನಂತೀರ ಅದಕ್ಕೆ ಆದಂತ ಪ್ಯಾರಾಮೀಟರ್ಸ್, ಪರ್ಸ್ಪೆಕ್ಟಿವ್ಸ್ ಎಲ್ಲಾನು ಇತ್ತು ಅದ್ರೊಳಗೆ. ಅದರಿಂದ ಈ ಕನಸು ಯಾವತ್ತಿದ್ರು ನಂದೆ. ಸೊ ಆ ಕನಸನ್ನು ಸಹಕಾರಗೊಳಿಸಿದವರು ತುಂಬಾ ಜನ. ಕನಸು ನಂದೆ. ಆ ಕನಸಿಗೆ ಸಪೋರ್ಟ್ ಮಾಡಿದವರು ನನ್ನ ಟೀಚರ್ಸ್, ನನ್ನ ಪೇರೆಂಟ್ಸ್, ನನ್ನ ಎಲ್ಲ ಮನೆಯವರೆಲ್ಲರೂ ಸೇರಿ ಈ ಕನಸನ್ನ ನನಸು ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಅದರಿಂದ ಕನಸು ನನ್ನದು, ಅದನ್ನ ನನಸು ಮಾಡಿದವರು ಬಹಳಷ್ಟು ಜನ. ಓಕೆ, ಸೊ ನಿಮ್ಮ ಸ್ನೇಹಿತರು ನಿಮ್ಗಿಂತ ಮುಂದೆ ಹೋಗ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಏನ್ ನಡೀತಿತ್ತು? ಒಂದೇ ಏನಂತಂದ್ರೆ, ಇದನ್ನ ನಾನು ಹೇಳಿದ್ದು ಸ್ಟೇಬಲ್ ಮೆಂಟಾಲಿಟಿ. ಅವನು ಶ್ರಮ ಪಡ್ತಿದ್ದಾನೆ, ಅವ್ನು ಮುಂದೆ ಹೋಗ್ತಿದ್ದಾನೆ. ನಾನು ಶ್ರಮ ಕಮ್ಮಿ ಇದೆ, ನಾನು ಮುಂದೆ ಹೋಗ್ತಿಲ್ಲ. ಈಗ ಏನಾಗುತ್ತೆ, ಎಕ್ಸಾಂಪಲ್, ಈಗ ನಾವು ಕಾರ್ನಲ್ಲಿ ಹೈವೇನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಕಾರ್ನು ನನ್ನ ಓವರ್ಟೇಕ್ ಮಾಡ್ತಾನೆ. ಹಂಗಂತ ನಾನು ಅವ್ನು ಓವರ್ಟೇಕ್ ಮಾಡ್ಬೇಕಾದ್ರೆ ನನ್ನ ಕಾರ್ಗೂ ಅಷ್ಟೇ ಕೆಪಾಸಿಟಿ ಇರಬೇಕು, ಓಡಿಸಿರೋ ನನಗೂ ಎಬಿಲಿಟಿ, ಧೈರ್ಯ ಎರಡೂ ಇರ್ಬೇಕಾಗುತ್ತೆ. ಜೀವನಕ್ಕೆ ನಾವು ಅದನ್ನ ಹೋಲಿಸ್ಕೋಬೇಕಾದ್ರೂ ಹಾಗೆ. ನಮ್ಮ ಜೀವನ ಅನ್ನೋದು ಒಂದು ಕಾರು. ರೋಡ್ ಎಲ್ರಿಗೂ ಒಂದೇ. ರೋಡ್ ಅನ್ನೋದು ವಿದ್ಯೆ ಅಥವಾ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಅಂತ ಹೇಳ್ಬೋದು. ಹೋಗೋ ಸ್ಪೀಡ್ ಎಬಿಲಿಟಿ ನಮ್ಗಿರುತ್ತೆ. ಯಾಕಂದ್ರೆ ಎಕ್ಸಿಲೇಟರ್ ನಮ್ಮ ಕಾಲ್ ಕೆಳಗೆ ಎಕ್ಸಿಲೇಟರ್ ಇರೋದು. ಹಾಗೆ ಯಾವುದೇ ವ್ಯಕ್ತಿ ಮುಂದೆ ಹೋಗ್ತಿದ್ದಾನೆ ಅಂದ್ರೆ ನೋಡಿ ಅಯ್ಯೋ ನನಗೆ ಆಗ್ತಿಲ್ವಲ್ಲ ಅಂತ ಹೇಳಕ್ಕಿಂತ ಆ ವ್ಯಕ್ತಿ ಬೆಳಿತಿರೋಂಥ ದಾರಿಯನ್ನ ಪ್ರೇರಣೆಯಾಗಿ ತಗೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಈಗ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಒಂದು ಸಮಾಜದಲ್ಲಿ ಎಷ್ಟೋ ಜನ ಸಾಧನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವರನ್ನ ನೋಡಿ ಅಯ್ಯೋ ನಾನು ಹಿಂಗಾಗ್ಲಿಲ್ವಲ್ಲ ಅನ್ನೋಕ್ಕಿಂತ ಅವರು ಏನು ಶ್ರಮವನ್ನು ವಹಿಸಿದ್ದಾರೆ, ಅವರು ಏನು ಶ್ರಮವನ್ನು ಹಾಕಿದ್ದಾರೆ, ಮತ್ತೆ ಅದಕ್ಕೆ ಎಷ್ಟು ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆ ಜರ್ನಿಯನ್ನ ಮಾರಲ್ ಆಗಿ ಇಟ್ಕೊಂಡು ಇದನ್ನ ನಾ ರೋಲ್ ಮಾಡೆಲ್ ಅಂತ ಹೇಳೋದು. ರೋಲ್ ಮಾಡೆಲ್ ಅಂದ್ರೆ ಏನು? ಯಾರು ಸಾಧನೆಯನ್ನು ಮಾಡಿದ್ದಾರೆ, ಅವರ ಚಾಲೆಂಜಸ್ ಏನು, ಅವ್ರು ನಡೆದು ಬಂದದ ದಾರಿಗಳೇನು, ಇದನ್ನ ನಾವು ಮುಂದಿಟ್ಕೊಂಡು ನಾವು ಜೀವನದಲ್ಲಿ ಬೆಳಿಬೇಕಾಗುತ್ತೆ. ಹೊರತು ಯಾರೋ ನೋಡಿ ಅಯ್ಯೋ ನನಗಾಗ್ತಿಲ್ವಲ್ಲ ಅಂತ ಮನ್ಲಿ ಕೂತ್ಕೋಬಾರದು. ನಾವು ಅವರಂತೆ ಆಗ್ಬೇಕು, ಅವರಂತೆ ಬೆಳಿಬೇಕು. ಸಮಾಜಕ್ಕೆ ಒಂದಿಷ್ಟು ಕೆಲಸಗಳನ್ನ ಅವ್ರು ಹೇಗ್ ಮಾಡಿದಾರೋ ಅದೇ ರೀತಿ ಸಮಾಜವನ್ನ ನಾವು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅನ್ನೋದನ್ನ ನಾವು ಗ್ರಹಿಸ್ಬೇಕಾಗುತ್ತೆ. ಹೊರತು ಅವ್ರು ಮಾಡ್ತಿದ್ದಾರೆ ನಾನು ಮಾಡ್ತಿಲ್ಲ ಅಥವಾ ಅವ್ರಿಗೆ ಆಗ್ತಿದೆ ನನ್ಗೆ ಆಗ್ತಿಲ್ಲ ಅನ್ನೋದು ಪ್ರಶ್ನೆ ಬರಲ್ಲ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಫೇಲ್ಯೂರ್ ಯಾವುದು? ಅದನ್ನ ನಮ್ಗೆ ವಿವರಿಸಬಹುದಾ ಆ ಘಟನೆನ? ನನ್ನ ಜೀವನದ ದೊಡ್ಡ ಫೇಲ್ಯೂರ್ ಮ್ಯಾಮ್, ಸಕ್ಸಸ್ ಅಲ್ಲಿ ಫೇಲ್ಯೂರ್ ಅಲ್ಲಿ ದೊಡ್ಡದು ಅನ್ನೋದು ಯಾವುದು? ನಾವ್ ಹೇಗೆ ತಗೋತೀವಿ ಹಾಗಿರುತ್ತೆ. ಅದರಿಂದ ಅಗೇನ್ ದಟ್ ಈಸ್ ಬೇಸ್ಡ್ ಆನ್ ಮೈಂಡ್ ಸೆಟ್. ನಾವೀಗ ಆಯ್ತು, ನನ್ನ ಜೀವನದ ದೊಡ್ಡ ಸಕ್ಸಸ್ ಅಂತ ಯಾವ್ದಿದೆ? ಜೀವನದಲ್ಲಿ ದೊಡ್ಡ ಸಕ್ಸಸ್, ಚಿಕ್ಕ ಸಕ್ಸಸ್ ಅಥವಾ ದೊಡ್ಡ ಫೇಲ್ಯೂರ್, ಚಿಕ್ಕ ಫೇಲ್ಯೂರ್ ನನ್ನ ಪ್ರಕಾರ ಯಾವ್ದು ಇಲ್ಲ.
ಫೇಲ್ಯೂರ್ಸ್ ನಾವೆಲ್ಲರೂ ಕಾಮನ್ ವರ್ಡ್ ಅಂತ ಏನ್ ಹೇಳ್ತೀವಿ, ಫೇಲ್ಯೂರ್ಸ್ ಇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್, ಅದೊಂದು ಕಾಮನ್ ವರ್ಬ್ ಅದು. ಸೊ ಆ ಒಂದು ಮನಸ್ಥಿತಿಲಿ ನಾವು ಇರ್ಬೇಕಾದ್ರೆ ಫೇಲ್ಯೂರ್ ಅನ್ನ ನಾವು ಯಾವಾಗ್ಲೂ, ನಾನು ಫೇಲ್ಯೂರ್ನ ಸಕ್ಸಸ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಯಾಕೆ ಫೇಲ್ಯೂರ್ನ ಸಕ್ಸಸ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂದ್ರೆ, ಆ ಒಂದು ಎನ್ಕರೇಜ್ಮೆಂಟ್ ಫ್ಯಾಕ್ಟರ್ ಯಾವುದು ನನ್ನ ಪ್ರಕಾರ ಯಶಸ್ಸಾಗ್ಲಿಕ್ಕೆ ಒಬ್ಬ ಮನುಷ್ಯನಿಗೆ ಅಂದ್ರೆ ಫೇಲ್ಯೂರ್. ನಾನು ಅವಾಗಲೇ ಹೇಳಿದೆ ನಿಮಗೆ, ಹೊಟ್ಟೆ ಹಸಿದ್ರೇನೆ ನಾವು ಊಟ ಮಾಡಕ್ಕೆ ಕೇಳೋದು. ಸೊ ಹೊಟ್ಟೆ ತುಂಬಿರುತ್ತೆ, ಊಟ ಮಾಡಕ್ಕಾಗತ್ತಾ? ಖಂಡಿತ ಆಗಲ್ಲ. ಸೊ ಹಾಗೆ ಒಬ್ಬ ಮನುಷ್ಯನಿಗೆ ಫೇಲ್ಯೂರ್ ಆದ್ರೇನೆ ನಾನು ಸಕ್ಸಸ್ ಆಗ್ಬೇಕು, ನಾನು ಸಕ್ಸಸ್ ಅನ್ನೋ ದಾರಿ ನೋಡ್ಬೇಕು, ಅಥವಾ ನನ್ನ ಜೀವನದಲ್ಲಿ ನಾನು ಏಳಿಗೆಯನ್ನು ಕಾಣಬೇಕು ಅಂತಕ್ಕಂಥ ಹಠ ಅಥವಾ ಅರ್ಜ್ ಅಂತ ನಾವ್ ಏನ್ ಹೇಳ್ತೀವಿ ಅದು ಹುಟ್ಟಬೇಕಾದ್ರೆ ಫೇಲ್ಯೂರ್ ಅನ್ನೋದು ಬೇಕೇ ಬೇಕು. ಆ ಫೇಲ್ಯೂರ್ ಅನ್ನ ನಾವು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಆ ಆಪರ್ಚುನಿಟಿ ಮುಖಾಂತರ ನಾವು ಸಕ್ಸಸ್ ಅನ್ನ ಕಾಣಬೇಕು ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಮೇಲೆ ನಿಮ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ, ನಾನು ಜಾಸ್ತಿ ಒಳ್ಳೆಯವನಲ್ಲ, ನಂಗೆ ಜಾಸ್ತಿ ನಾನು ಏನು ಯಾವ್ದಾದ್ರು ನಾನು ಎಬಿಲಿಟಿ ಇಲ್ಲ ಅನ್ನೋ ಒಂದು ಎಂಬ ಭಾವನೆ ನಿಮ್ಗೆ ಬಂದಿತ್ತ? ಆತರ ಯಾವ ಭಾವನೆಗಳು ನನ್ನಲ್ಲಿ ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಆದ್ರೆ ಒಂದಂತೂ ನಿಜ, ಎಬಿಲಿಟಿ ಅನ್ನೋದು ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ತಾವೇನ್ ಹೇಳಿದ್ರಿ, ಸೊ ಇದು ಎಲ್ಲವೂ ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಏನೇ ಪ್ರಶ್ನೆಗಳು ನಾವಿಲ್ಲಿ ಮಾತಾಡ್ತಾ ಹೋದ್ರು ಎಲ್ಲವೂ ನಮ್ಮ ಮನಸ್ಥಿತಿಯ ಮೇಲೆ ನಿಂತಿರುತ್ತೆ. ಸೊ ಅದರ ಆಧಾರ ಸ್ತಂಭ ನಮ್ಮ ಮನಸ್ಥಿತಿ. ನಾವು ನನಗಿದು ಆಗಲ್ಲ ಅಂತ ಅನ್ಕೊಂಡ್ರೆ ಖಂಡಿತ ಅದಾಗಲ್ಲ. ನನ್ನ ಮನಸ್ಥಿತಿ ಹೇಗೆ ಅಂದ್ರೆ, ಯಾರೋ ಒಬ್ರು ಅಚ್ಯುತ ಇದು ನಿನಗೆ ಮಾಡಕ್ ಆಗಲ್ಲ ಅಂತ ನನಗೆ ಹೇಳಿದ್ರೆ ನಾ ಕೆಲಸವನ್ನ ಬಿಡದೆ ಮಾಡ್ತೀನಿ. ಯಾಕೆ ಅದನ್ನ ನಾನು ಹಾಗೆ ತಗೋತೀನಿ ಅಂದ್ರೆ, ಅದು ಚಾಲೆಂಜ್. ಅದು ಅವ್ರು ನನ್ನನ್ನ ಏನೋ ಯಾವ್ದೋ ಕೆಟ್ಟ ಭಾವನೆ ಅಂತ ಹೇಳಿದ್ರು ಅಥವಾ ನನ್ನನ್ನ ಡಿಮೋಟಿವೇಟ್ ಮಾಡ್ತಿದ್ದಾರೆ ಅನ್ನೋ ದೃಷ್ಟಿಕೋನ ಅಲ್ಲ. ಸಾರಿ ಟು ಇಂಟರಪ್ಟ್, ಆಕ್ಚುಲಿ ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. ಜನರು ನಿಮ್ ಫೇಲ್ಯೂರ್ ಬಗ್ಗೆ ಕೇಳಿದಾಗ ನಿಮ್ ರಿಯಾಕ್ಷನ್ ಹೆಂಗಿತ್ತು ಅಂತ ಕೇಳೋದೇ ಇತ್ತು. ನಾನು ಅದನ್ನ ಅವ್ರು ನನ್ನನ್ನ ಆಡ್ಕೋತಿದ್ದಾರೆ ಅಥವಾ ಅವ್ರು ನನ್ನನ್ನ ಡಿಮೋಟಿವೇಟ್ ಮಾಡ್ತಿದ್ದಾರೆ ನಾನು ತಗೋತಿರ್ಲಿಲ್ಲ. ಆತರ ತಗೊಂಡಿದ್ರೆ ನಾನು ಖಂಡಿತ ನಿಮ್ ಇಂಟರ್ವ್ಯೂ ನಾನು ಕೂರ್ತಿರ್ಲಿಲ್ಲ. ಅದೇನಾಗತ್ತೆ ಅನ್ನೋದಾದ್ರೆ, ನಾವು ಯಾವುದೇ ಈಗ ಯಾರೋ ಒಬ್ರು ನಮ್ಮನ್ನ ಬೈತಾರೆ, ನಿನಗ್ ಮಾಡಕ್ ಬರಲ್ಲ, ನಿಂಗೆ ಗೊತ್ತಿಲ್ಲ ಅನ್ನೋದನ್ನ ಏನಕ್ಕೆ ಗೊತ್ತಿಲ್ಲ ಅಂತ ನಾವು ಆ ದಾರಿಯನ್ನು ಕಂಡ್ಕೋಬೇಕಾಗತ್ತೆ. ಅದನ್ನ ಬಿಟ್ಬಿಟ್ಟು ಅವ್ರಿಗೆ ನಾವು ಇವ್ರು ನನಗೆ ಗೊತ್ತಿಲ್ಲ ಅಂದ್ರು ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡುವಂತ ಮನಸ್ಥಿತಿ ನಮ್ಗೆ ಇರಬಾರ್ದು. ನಾವು ಯಾವಾಗ್ಲೂ ನಮ್ಮ ದಾರಿ ಏನಿದೆ, ನಮ್ಮ ಗುರಿ ಏನಿದೆ, ಆ ಗುರಿಗೆ ಅವರು ನಿಜವಾಗ್ಲೂ ಆ ಒಂದು ಇನ್ಪುಟ್ ಅನ್ನ ಕೊಡ್ತಿದಾರ ಅಥವಾ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದು ಯೋಚನೆ ಮಾಡ್ಬೇಕಾಗತ್ತೆ ಹೊರತು. ಸೊ ನಾವು ಆ ಒಂದು ಕಡೆಗೆ ಹೋದ್ರೆ ಖಂಡಿತ ಯಶಸ್ಸನ್ನ ಕಾಣಬಹುದು. ಬಹಳಷ್ಟು ಯುವಕರು ಸಾಮಾಜಿಕ ಒತ್ತಡದಿಂದ ಈಗ ನಾನು ಫೇಲ್ ಆದ್ರೆ ಹೊರಗಡೆ ನನ್ನ ಹೇಗ್ ನೋಡ್ತಾರೆ, ನನ್ ಹೇಗ್ ಕನ್ಸಿಡರ್ ಮಾಡ್ತಾರೆ ಅನ್ನೋ ಯುವಕರಿಗೆ ನಿಮ್ಮ ಉತ್ತರ ಬಹಳ ಬಲಿಷ್ಠವಾಗಿದೆ ಅಚ್ಯುತ್. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಮೋಸ್ಟ್ ಆಫ್ ದ ಯೂತ್ಸ್ ನಾವು ಅದನ್ನೇ ನೋಡ್ತಾ ಹೋಗ್ತೇವೆ. ಯಾರು ಸಮಾಜ ಏನ್ ಅನ್ನತ್ತೆ, ಸೊಸೈಟಿ ಏನ್ ಅನ್ಕೊಳತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಓಡ್ತಾ ಇರ್ತಾರೆ. ಸೊ ನಿಮ್ಮ ಉತ್ತರ ಖಂಡಿತ ಅವ್ರಿಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ನೆಕ್ಸ್ಟ್, ನಿಮ್ಮ ಜೀವನದಲ್ಲಿ ಇನ್ನು ಸಾಕು ನಾನು ಬಿಟ್ಟು ಬಿಡ್ತೀನಿ ಅನ್ನೋ ಒಂದು ಅನ್ಸಿದ ಕ್ಷಣ ಯಾವತ್ತಾದ್ರೂ ಬಂದಿತ್ತ? ಖಂಡಿತ ಆಯ್ತು. ಯಾಕೆ ಅಂದ್ರೆ ಕೆಲವು ಸತಿ ಏನಾಗತ್ತೆ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅಥವಾ ಏನೇ ಒಂದು ಗುರಿಯನ್ನ ಇಟ್ಕೊಂಡ್ರು ಆ ಗುರಿಗೆ ಪ್ರತಿಫಲ ಸಿಗ್ತಾ ಇರಲ್ಲ. ಆವಾಗ ಮನುಷ್ಯ ಸಹಜ ಗುಣ ಅದು ಅನ್ಸುತ್ತೆ, ಏನಪ್ಪ ಇದು, ಎಷ್ಟು ಪ್ರಯತ್ನ ಮಾಡಿದ್ರು ಎಷ್ಟು ಶ್ರಮ ಹಾಕಿದ್ರು ಸಿಗ್ತಿಲ್ವಲ್ಲ. ಆದ್ರೆ ನನಗೀಗ ಕೆಲವು ವರ್ಷಗಳಿಂದ ಅನ್ನಿಸ್ತಾ ಬಂದಿದೆ ಏನು ಅಂದ್ರೆ, ಅದೆಲ್ಲ ನಮ್ಮ ಜೀವನದ ಪರೀಕ್ಷೆಗಳು. ಆ ಜೀವನದ ಪರೀಕ್ಷೆಗಳನ್ನ ದಾಟಿದ್ರೆ ನಮಗೆ ಮಾರ್ಕ್ಸ್ ಬರೋದು. ಹೇಗೆ ನಾವು ಎಕ್ಸಾಮ್ಸ್ ಅಂತ ತಗೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ ಟೆಸ್ಟ್ ಅಂತ ನಡೆಯುತ್ತೆ, ಮಂತ್ಲಿ ಟೆಸ್ಟ್ ಅಂತ ನಡೆಯುತ್ತೆ, ಫೈನಲ್ ಎಕ್ಸಾಮ್ ಅಂತ ನಡೆಯುತ್ತೆ. ಸೊ ನಮ್ಗೆ ಈಗ ಕ್ಲಾಸ್ ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಆಗೋಗುತ್ತೆ, ಬೇಡ ಮಂತ್ಲಿ ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಹಂಗಂತ ಎಂಡ್ ಸೆಮಿಸ್ಟರ್ ಎಕ್ಸಾಮ್ ನ ಬರೀದೇ ಇರಕ್ಕಾಗತ್ತಾ? ಹಾಗಲ್ಲ.
ನಾವು ಆ ಒಂದು ಕೆಲಸವನ್ನ ಇದು ಈ ಸತಿ ಆಗ್ಲಿಲ್ಲ, ನಾನು ಇನ್ನು ಎಲ್ಲಿ ತಪ್ತಾ ಇದ್ದೀನಿ ಅಥವಾ ಇನ್ನೆಲ್ಲಿ ನನಗೆ ದಾರಿ ತಪ್ಪಾಗ್ತಾ ಇದೆ ಅಥವಾ ನನ್ನ ಶ್ರಮ ತಪ್ಪಾಗ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಅವಕಾಶವನ್ನ ನಾವು ಕರೆಕ್ಟಾಗಿ ಸದುಪಯೋಗ ಮಾಡ್ಕೋತೀವಿ ಅನ್ನೋ ನಂಬಿಕೆಯಿಂದ ಮುಂದೆ ಹೋಗ್ಬೇಕಾಗತ್ತೆ ಹೊರತು ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಿ ನಾವು ಇದು ಸಾಕಪ್ಪ, ಇದು ನನಗಿನ್ ಆಗೋದೇ ಇಲ್ಲ, ಪ್ರಯತ್ನನೇ ಬಿಟ್ಬಿಡ್ತೀನಿ, ಖಂಡಿತ ತಪ್ಪು. ನಾವು ಯಾವಾಗ್ಲೂ ಪ್ರಯತ್ನವನ್ನ ಸತತವಾದ ಪ್ರಯತ್ನದಿಂದಾನೇ ಒಬ್ಬ ಮನುಷ್ಯ ಗೆಲ್ಲಕ್ಕಾಗೋದು. ಇವತ್ತು ಒಂದಿನ ಪ್ರಯತ್ನ ಮಾಡಿದೆ, ಇವತ್ತು ಒಂದಿನ 24 ಗಂಟೆ ಓದ್ಬಿಟ್ಟೆ, ನಾನು ಅದನ್ನೇ ಹೇಳ್ತಿರೋದು ಕನ್ಸಿಸ್ಟೆನ್ಸಿ. ನಾನು ಫೇಲ್ಯೂರ್ ಬಂದ್ರು ಅಷ್ಟೇ ಕನ್ಸಿಸ್ಟೆಂಟ್ ಆಗಿರ್ಬೇಕು, ಸಕ್ಸಸ್ ಬಂದ್ರು ಅಷ್ಟೇ ಕನ್ಸಿಸ್ಟೆಂಟ್ ಆಗಿರ್ಬೇಕು. ಅವಾಗ ಮಾತ್ರ ನಮಗೆ ಆ ಒಂದು ಜೀವನದಲ್ಲಿ ಸ್ಟೆಬಿಲಿಟಿ ಅನ್ನೋದು ಪ್ರತಿಯೊಂದು ವಿಷಯದಲ್ಲೂ ಜೀವನದಲ್ಲೂ ಸ್ಟೆಬಿಲಿಟಿ ಅನ್ನೋದು ನಾವು ಕಂಡುಕೋಬಹುದು. ಸೂಪರ್ ಸೂಪರ್. ಒಂದು ಸೈಕಲಾಜಿಕಲ್ ಕ್ವೆಶನ್, ನಾನು ಫೇಲ್ಯೂರ್ ಆಗಿದ್ದೇನೆ, ಅದು ಒಂದು, ನಾನೇ ಫೇಲ್ಯೂರ್, ಅದೆರಡರಲ್ಲಿರೋ ಒಂದು ವ್ಯತ್ಯಾಸನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ನಾನೇ ಫೇಲ್ಯೂರ್ಗೂ ನಾನು ಫೇಲ್ಯೂರ್ ಆಗಿದ್ದೀನಿ ಅನ್ನೋದನ್ನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ನಾನೇ ಫೇಲ್ಯೂರ್ ಅನ್ನೋಕ್ಕಿಂತ ಅದನ್ನ ಇನ್ನೂ ಒಂದು ರೀತಿ ಯೋಚನೆ ಮಾಡ್ಬೋದು ನಾವು. ಸೊ ಅದೇನಾಗತ್ತೆ, ಫೇಲ್ಯೂರ್ ಅನ್ನೋದು ಫೇಲ್ಯೂರ್ ಅನ್ನೋದು ಯಾವುದೇ ಕಾರಣಕ್ಕೂ ನಮ್ಮನ್ನ ಹಿಂದಕ್ಕೆ ತಳ್ಳಬಾರ್ದು, ಮುಂದಕ್ಕೆ ಕಳಿಸ್ಬೇಕು. ನಾವು ಫೇಲ್ಯೂರ್ ಆಯ್ತು ಅಂದ್ಬಿಟ್ಟು ಹಿಂದಕ್ಕೆ ಬಂದ್ರೆ ಆ ಫೇಲ್ಯೂರ್ ಆಗಿದ್ದಕ್ಕೆ ಏನು ಉತ್ತರನೇ ಕೊಡ್ಲಿಲ್ವಲ್ಲ. ಈಗ ಕ್ವೆಶ್ಚನ್ ಪೇಪರ್ ಕೊಟ್ಟಾಗ ಕ್ವೆಶ್ಚನ್ ಪೇಪರ್ ನಾವು ಉತ್ತರ ಬರೆದು ಕೊಡ್ಬೇಕು. ಕ್ವೆಶ್ಚನ್ ಪೇಪರ್ ಏನು ಬರಲಿಲ್ಲ ಅಂದ್ರೆ ಎಕ್ಸಾಮ್ ಏನಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಸೊ ಹಾಗೆ ಫೇಲ್ಯೂರ್ ಆದೆ ಅಥವಾ ಫೇಲ್ಯೂರ್ ಅನ್ನ ಹೇಗೆ ತಗೋತೀವಿ ಅನ್ನೋಕ್ಕಿಂತ ನಾನು ಒಂದೇ ಯಾವಾಗ್ಲೂ ನೋಡೋದೇನು ಅಂದ್ರೆ ಫೇಲ್ಯೂರ್ ಇಂದ ನಾವು ಮುಂದಕ್ಕೆ ಹೋಗ್ಬೇಕು ಹೊರತು ಫೇಲ್ಯೂರ್ ಇಂದ ಹಿಂದಕ್ಕೆ ಬರ್ಬೋದು. ಸೊ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದಾಗ ಫೇಲ್ಯೂರ್ ಇಸ್ ಆಲ್ವೇಸ್ ಅ ಗುಡ್ ಥಿಂಗ್ ದಟ್ ವಿಲ್ ಹ್ಯಾಪನ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್. ಸೊ ಫೇಲ್ಯೂರ್ ಈಸ್ ನೆಸೆಸರಿ ಅನ್ನೋದೇ ನಾನು ಹೇಳ್ತೀನಿ. ಫೇಲ್ಯೂರ್ ಅನ್ನೋದು ಬೇಕು ಲೈಫಲ್ಲಿ. ಅದು ಕೆಲವು ತರ ಆಗುತ್ತೆ, ಕೆಲವರಿಗೆ ಕೆಲವು ಪ್ರಮಾಣದಲ್ಲಿ ಆಗುತ್ತೆ, ಕೆಲವರಿಗೆ 100% ಫೇಲ್ಯೂರ್ ಆಗುತ್ತೆ, ಕೆಲವರಿಗೆ ಬಹಳ ಸ್ಪಾರ್ಕ್ ಲೈಟ್ನಿಂಗ್ ಅಲ್ಲಿ ಬಂದು ಹೋಗುತ್ತೆ ಫೇಲ್ಯೂರ್. ಬಟ್ ಫೇಲ್ಯೂರ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಹಾಗೆ ಆಗುತ್ತೆ. ಅದು ಪರ್ಸನಲ್ ಲೈಫಲ್ಲಿ ಇರ್ಬೋದು, ಪ್ರೊಫೆಷನಲ್ ಲೈಫಲ್ಲಿ ಇರ್ಬೋದು, ಕೆರಿಯರ್ ಅಲ್ಲಿ ಇರ್ಬೋದು, ಅಥವಾ ತಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ಬೋದು. ಆ ಫೇಲ್ಯೂರ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತೆ. ಆ ಫೇಲ್ಯೂರ್ ಅನ್ನ ಹೇಗೆ ಹೊರಗೆ ಬರ್ತೀವಿ, ಫೇಲ್ಯೂರ್ ಇಂದ ನಾವು ಏನ್ ಪಾಠ ಕಲಿತ್ವಿ, ಆ ಫೇಲ್ಯೂರ್ ಅನ್ನ ಹೇಗೆ ಸಕ್ಸಸ್ ಆಗಿ ಕನ್ವರ್ಟ್ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೂಪರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಯಾವುದು? ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ 10th ಸ್ಟ್ಯಾಂಡರ್ಡ್. ಓಕೆ. ಸೊ ಯಾಕೆಂದ್ರೆ ಹೌದು, ಎರಡಿದೆ. ಯಾಕೆಂದ್ರೆ ಒಂದು ಹೈಸ್ಕೂಲ್ ಬಂದಾಗ ಫಸ್ಟ್ ಟರ್ನಿಂಗ್ ಪಾಯಿಂಟ್ ಆಯ್ತು. ಎರಡನೇ ಟರ್ನಿಂಗ್ ಪಾಯಿಂಟ್, ಮೇಜರ್ ಅಂಡ್ ಟರ್ನಿಂಗ್ ಪಾಯಿಂಟ್ ಅನ್ನೋದು ನನಗೆ 10th ಸ್ಟ್ಯಾಂಡರ್ಡ್ ಆದ್ಮೇಲೆ. ಯಾಕೆಂದ್ರೆ ಮೆಚುರಿಟಿ ಅನ್ನೋದು ಕರೆಕ್ಟ್ ಆಗಾಯ್ತು, ಬಂತು ನನಗೆ. ಅಂದ್ರೆ ಗುರಿ, ನೀವು ಇಷ್ಟು ಪ್ರಶ್ನೆಗಳು ಏನ್ ಕೇಳಿದ್ರಿ, ಸೊ ಆ ಗುರಿ ಆಗಿರ್ಬೋದು ಅಥವಾ ಏನೋ ಸಾಧಿಸ್ಬೇಕು ಅನ್ನೋ ಛಲ, ಮಾರ್ಗದರ್ಶನ, ಒಳ್ಳೆ ಗುರುಗಳ ಒಂದು ಸಪೋರ್ಟು, ಮತ್ತೆ ಮನೆಯಲ್ಲಿ ಇವನ್ ಏನೋ ಮಾಡ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆ, ಇದೆಲ್ಲವೂ ಒಂದೇ ಸ್ಟೇಜ್ ಅಲ್ಲಿ ಬಂತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅದರಿಂದ ನನ್ನ ಮೇಜರ್ ಟರ್ನಿಂಗ್ ಪಾಯಿಂಟ್ ಬಂದು 10th ಸ್ಟ್ಯಾಂಡರ್ಡ್. ಸೂಪರ್. ಓಕೆ. ಸೊ ನೀವು ನಾನು ಇನ್ ಮುಂದೆ ಗಿವ್ ಅಪ್ ಮಾಡಲ್ಲ ಎಂದು ನಿರ್ಧರಿಸಿದ ನಿರ್ದಿಷ್ಟ ಕ್ಷಣ ಯಾವುದು? ನಿರ್ದಿಷ್ಟವಾದಂತ ಕ್ಷಣ ನಾನು ಗಿವ್ ಅಪ್ ಮಾಡಲ್ಲ ಅಂತ ನನ್ನ ಪಿ ಯುನಲ್ಲಿ ನಾನು ಡಿಗ್ರಿ ಒಂದು ಟೈಮಲ್ಲಿ ಬಂದಾಗ ಯಾಕಂದ್ರೆ ಅದು ಏನಾಗತ್ತೆ ಗೊತ್ತಾ, ನಮ್ಮ ಗುರಿ ಬಲ ಆದಷ್ಟು ನಮ್ಮ ನಿರ್ಧಾರಗಳು ಅಥವಾ ನಾವೇನೋ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಎಲ್ಲವೂ ಬಲ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನನ್ನ ಆ ಒಂದು ಟೈಮಲ್ಲಿ, ಹಾಗಾದ್ರೆ 18ನೇ ವಯಸ್ಸಿನಲ್ಲಿ ನನಗೆ ಆ ಒಂದು ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು ಅಥವಾ ಆ ಒಂದು ಮನಸ್ಥಿತಿಯನ್ನ ಪ್ರಬಲ ಮಾಡ್ಕೊಳ್ಳೋದಾಗಿರ್ಬೋದು, ಈ ಒಂದು ಪ್ಯಾರಾಮೀಟರ್ಸ್ ಆ ಟೈಮಲ್ಲಿ ಆಗಿದೆ. ಸೊ ನೀವು ನಿಮ್ ರೊಟೀನ್ ಅಲ್ಲಿ ಯಾವ ಬದಲಾವಣೆ ಮಾಡ್ಕೊಂಡ್ರಿ? ಡೈಲಿ ರೊಟೀನ್ ಹೇಳ್ಬೇಕು ಅಂದ್ರೆ ನಾನು ರೊಟೀನೇ ಬದಲು ಮಾಡ್ಕೊಂಡೆ. ನನಗೆ ಯಾವುದೇ ರೊಟೀನ್ ಅನ್ನೋದು ಇರ್ಲಿಲ್ಲ. ಸೊ 7th ಸ್ಟ್ಯಾಂಡರ್ಡ್ ಅಥವಾ 6th ಸ್ಟ್ಯಾಂಡರ್ಡ್ ಅಂತ ನಾವೇನ್ ತಗೋದು, ಈಗಿನ ಮಕ್ಕಳು, ಈಗಿನ ಜನರೇಷನ್ ಮಕ್ಕಳು, ಅವ್ರಿಗೆ
ಟೈಮ್ ಟೇಬಲ್ ಇರುತ್ತೆ, ಈ ಟೈಮಲ್ಲಿ ಇದು ಮಾಡಬೇಕು, ಊಟದಿಂದ ಹಿಡಿದು ಓದೋದ್ರಿಂದ ಹಿಡಿದು ಎಲ್ಲೋ ಒಂದು ಟೈಮ್ ಟೇಬಲ್ ಇರುತ್ತೆ. ನನಗೂ ಟೈಮ್ ಟೇಬಲ್ ಇರೋದು, ಆದರೆ ಫಾಲೋ ಯಾವುದು ಮಾಡ್ತಿರ್ಲಿಲ್ಲ. ಸೊ ಅದರಿಂದ ಫಾಲೋ ಮಾಡಬೇಕು ಅನ್ನೋ ಮನಸ್ಥಿತಿ ನನಗೆ ಬಂದಿದ್ದೆ ಹೈಸ್ಕೂಲಿಗೆ ಬಂದ್ಮೇಲೆ. ಯಾಕೆ ಆ ಮನಸ್ಥಿತಿ ಬಂತು ಅಂದ್ರೆ ಫೇಲ್ಯೂರ್ ಅನ್ನೋದು ಬಂತಲ್ಲ. ಹೇಗೆ ನಾನು ಇದಕ್ಕೆ ಹೇಳೋದು, ಫೇಲ್ಯೂರ್ ಅನ್ನೋದು ಲೈಫಲ್ಲಿ ಏನಕ್ಕೆ ಬೇಕು ಅಂದ್ರೆ, ನನಗೆ ರೊಟೀನ್ ಸೆಟ್ ಮಾಡಿದ್ದು ಫೇಲ್ಯೂರ್. ಯಾಕೆ ಆ ಒಂದು ಫೇಲ್ಯೂರ್, ನಾನು ಯಾವಾಗ್ಲೂ ಸಕ್ಸಸ್ಸಿಗೆ ನನ್ನ ಹತ್ರ ಬೆಲೆ ಇದೆ, ಇಲ್ಲ ಅಂತಲ್ಲ. ಬಟ್ ನಾನು ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕಿಂತ ಹೆಚ್ಚಾಗಿ ಫೇಲ್ಯೂರ್ ಬಗ್ಗೆ ಗಮನ ಇರುತ್ತೆ ನನಗೆ. ಯಾಕೆ ಫೇಲ್ಯೂರ್ ಬಗ್ಗೆ ಗಮನ ಇರುತ್ತಂದ್ರೆ, ಆ ಒಂದು ಇನ್ನೂ ಬೆಳಿಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಕೊಡುವಂಥದ್ದೇ ನಮಗೆ ಫೇಲ್ಯೂರ್ ಆಗುತ್ತೆ. ಸೊ ಅದರಿಂದ ನಮಗೆ ಅದು ಯಾವಾಗ್ಲೂ ನಾನು ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ ಅದ್ರ ಬಗ್ಗೆ. ಫೇಲ್ಯೂರ್ ಆಗ್ಲಿ ಅನ್ನೋ ಮನಸ್ಥಿತಿ ಅಲ್ಲ, ಅಥವಾ ಫೇಲ್ಯೂರ್ ಆಗತ್ತೆ ಅನ್ನೋ ಭಾವನೆ ಇಲ್ಲ. ಜೀವನದಲ್ಲಿ ಅದು ಬೇಕು, ಇದೂ ಇರಬೇಕು. ಸೊ ಅದರಿಂದ ಅವಾಗ ನಮಗೆ ಜೀವನದ ಎಲ್ಲ ಅಪ್ಸ್ ಅಂಡ್ ಡೌನ್ಸ್, ಯಾಕೆಂದ್ರೆ ಸೈಂಟಿಫಿಕಲಿ ನಾವು ತಗೊಳಕ್ ಹೋದಾಗ್ಲೂ ಹಾರ್ಟ್ ರೇಟ್ ಅನ್ನೋದು ಕೆಳಗೆ ಮೇಲೆನೆ ಬರೋದು. ಸ್ಟ್ರೈಟ್ ಲೈನ್ ಆಗ್ಬಿಟ್ರೆ ಡಾಕ್ಟರ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಿಂದ ಆ ಒಂದು ಹಾರ್ಟ್ ಬೀಟೇ ಅಪ್ಸ್ ಅಂಡ್ ಡೌನ್ಸ್ ಇರ್ಬೇಕಾದ್ರೆ, ಸೊ ಲೈಫಲ್ಲಿ ಸಕ್ಸಸ್ ಫೇಲ್ಯೂರ್ಸ್ ಅನ್ನೋದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ ಅದನ್ನ ನಾವು ಕ್ಯಾಶುವಲ್ ಆಗಿ ತಗೊಂಡು ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನ ನೋಡ್ಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಸ್ನೇಹಿತರ ಪಾತ್ರ ಹೇಗಿದೆ? ಸ್ನೇಹಿತರ ಪಾತ್ರ ತುಂಬಾ ದೊಡ್ಡದು. ಯಾಕೆ ಅಂತಂದ್ರೆ ನಮಗೆ ನನ್ನನ್ನ ಆ ಒಂದು ಸ್ಟ್ರೆಂತ್ ಅನ್ನ ಹೊರಗೆ ತಂದ್ರೆ ಸ್ನೇಹಿತರು. ನಾನು ಹೇಗೆ ಮನೆ ಅಥವಾ ಮನೇಲಿರ್ತಕ್ಕಂಥ ಒಂದು ಪರಿಸರ, ಈ ಎಲ್ಲವೂ ನಮಗೆ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಸ್ನೇಹಿತರು ಅಂತಕ್ಕಂಥವ್ರು ಬಹಳ ಮುಖ್ಯ ಆಗ್ತಾರೆ. ಆದ್ರೆ ಒಳ್ಳೆ ಸ್ನೇಹಿತರು ಸಿಗ್ಬೇಕಾದ್ರೂ ನಮ್ಗೆ ಅದೃಷ್ಟ ಇರ್ಬೇಕು. ಏನಾಗುತ್ತೆ, ಸ್ನೇಹಿತರು ಸಿಗ್ತಾರೆ, ಕೆಲವರು ಬಳಸ್ಕೊಳ್ಳುವಂಥವ್ರು ಇರ್ತಾರೆ, ಅಥವಾ ನಮಗೆ ಸಪೋರ್ಟ್ ಮಾಡುವಂಥವ್ರು ಇರ್ತಾರೆ, ಅಥವಾ ಜೊತೆಗೆ ಟ್ರಾವೆಲ್ ಮಾಡುವಂಥವ್ರು ಇರ್ತಾರೆ. ಎಲ್ಲಾ ರೀತಿನೂ ಸ್ನೇಹಿತರು ಇರ್ತಾರೆ. ನನಗೂ ಎಲ್ಲಾ ರೀತಿನೂ ಸ್ನೇಹಿತರಿದ್ದಾರೆ. ಆದ್ರೆ ಒಂದು ನಾನು ಯಾವಾಗ್ಲೂ ಹೇಳೋದೇನಂದ್ರೆ, ಅಥವಾ ನನಗೆ ಖುಷಿಯಾಗುವಂತ ವಿಚಾರ ಏನಂದ್ರೆ, ನನ್ನ ಎಲ್ಲಾ ಸ್ನೇಹಿತರು ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡಿದ್ದಾರೆ. ಮತ್ತೆ ನನ್ನನ್ನ ನನಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸುಮಾರು ಜನ ಸ್ನೇಹಿತರು ಸಾಥ್ ಕೊಟ್ಟಿದ್ದಾರೆ. ಮತ್ತೆ ನನಗೆ ನೀವು ಕೇಳಿದ್ರಿ, ಗಿವ್ ಅಪ್ ಮಾಡುವಂತ ಸಂದರ್ಭಗಳು ಬಂತು. ಆದ್ರೆ ಎಷ್ಟೋ ಸತಿ ನನ್ನ ಸ್ನೇಹಿತರು ನನಗೆ ಗಿವ್ ಅಪ್ ಮಾಡ್ಬೇಡ, ನಿನಗೆ ಇದಾಗತ್ತೆ ಮಾಡು ಅಂತಕ್ಕಂಥ ಖುಷಿ ಕೊಟ್ಟಿರುವಂತ ಸಂದರ್ಭಗಳು ಸುಮಾರು ಇದೆ. ಅದರಿಂದ ನನ್ನ ಜೀವನದಲ್ಲಿ ಸ್ನೇಹಿತರ ಪಾತ್ರ ತುಂಬಾ ದೊಡ್ಡದು. ಮತ್ತೆ ನಾನು ಸ್ನೇಹಕ್ಕೆ ಬಹಳ ಬೆಲೆ ಕೊಡ್ತೀನಿ. ಮತ್ತೆ ಇನ್ನೊಂದು ನಾನು ಖುಷಿ ಪಡುವಂತ ವಿಚಾರ ಅಂದ್ರೆ, ನನ್ನ LKG UKG ಫ್ರೆಂಡ್ಸ್ ಕೂಡ ಇವತ್ತಿಗೂ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ನನ್ನ ಸ್ನೇಹ ಅಷ್ಟು ಬಲವಾಗಿದೆ. ಸೊ ಅದರಿಂದ ಸ್ನೇಹಿತರ ಬಗ್ಗೆ ಯಾವಾಗ್ಲೂ ಅದೊಂದು ಸ್ಪೆಷಲ್ ಏನಂತೀರ ಪ್ಲೇಸ್ ಯಾವಾಗ್ಲೂ ನನ್ನ ಜೀವನದಲ್ಲಿ ಇದೆ. ಸೂಪರ್. ಅಂಡ್ ಡಿಸ್ಟ್ರಾಕ್ಷನ್ಸ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಡಿಸ್ಟ್ರಾಕ್ಷನ್ಸ್ ಅನ್ನ ಮ್ಯಾನೇಜ್ ಮಾಡ್ತಿದ್ದೆ ಅನ್ನೋದಕ್ಕಿಂತ ಡಿಸ್ಟ್ರಾಕ್ಷನ್ಸ್ ಇಂದ ಹೊರಗೆ ಬಂದೆ ನಾನು. ಡಿಸ್ಟ್ರಾಕ್ಷನ್ಸ್ ಅನ್ನೋದಾದ್ರೆ, ನನಗೆ ಡಿಸ್ಟ್ರಾಕ್ಷನ್ಸ್ ಅಂದ್ರೆ ಬೇರೆ ಯಾವ ರೀತಿ ಡಿಸ್ಟ್ರಾಕ್ಷನ್ಸ್ ನನ್ನಲ್ಲಿ ಇರ್ಲಿಲ್ಲ. ಏನು ಅಂದ್ರೆ, ಯಾವ್ದಾದ್ರು ಕೆಲಸವನ್ನ ಕೊಟ್ರೆ 100% ಕಾನ್ಸಂಟ್ರೇಷನ್ ಇಟ್ಟು ಮಾಡಕ್ ಆಗ್ತಿರ್ಲಿಲ್ಲ. ಅದೊಂದೇ ಡಿಸ್ಟ್ರಾಕ್ಷನ್ ಅಂತ ಇರ್ತೀನಿ. ಸೊ ಆ ಡಿಸ್ಟ್ರಾಕ್ಷನ್ಸ್ ಎಲ್ಲಾ ರೀತಿ ಕೆಲಸಗಳಿಗೂ ನನಗೆ ತೊಂದರೆ ಮಾಡ್ತಾನೆ ಹೋಯ್ತು. ಸೊ ಆದ್ರಿಂದ ಆ ಒಂದು ಡಿಸ್ಟ್ರಾಕ್ಷನ್ ಇಂದ ಹೊರಗೆ ಬರ್ಬೇಕಾದ್ರೆ, ಒಂದು ಅಗೇನ್ ಇಟ್ ಕಮ್ಸ್ ಟು ದ ಪೇರೆಂಟ್ಸ್. ಸೊ ಅವರು ಹೇಗೆ ನಮಗೆ ಆ ಮನಸ್ಥಿತಿಯನ್ನ ಕೊಡ್ತಾರೆ, ಮತ್ತೆ ಆ ಮನಸ್ಥಿತಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ನಾವು ಮಾಡ್ಬೇಕಾಗುತ್ತೆ. ಮತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರದನ್ನು ಮಾಡಿಸ್ತಾನೆ. ಯಾಕಂದ್ರೆ ಇಲ್ಲಿ ಕೂತು ಯಾರು ನಮಗೆ ಪಾಠ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಹೇಳಿ ಪಾಠ ಮಾಡ್ಬೋದು, ಅಥವಾ ನಮಗೆ ಆ ಡಿಸ್ಟ್ರಾಕ್ಷನ್ಸ್ ಇಂದ ಹೊರಗೆ ತರಬಹುದು. ಆದ್ರೆ ನಮ್ಮ ಮನಸ್ಥಿತಿ ಬದಲಾಗ್ಬೇಕಾದ್ರೆ ಅದಕ್ಕೆ ಭಗವಂತನ ದಯೆ ಬೇಕು. ಸೊ ಅದರಿಂದ ನಾನು ನಂಬಿರ್ತಕ್ಕಂಥ ಪ್ರಾಣದೇವರು ನನಗೆ ಆ ಡಿಸ್ಟ್ರಾಕ್ಷನ್ಸ್ ಇಂದೆಲ್ಲ ಹೊರಗೆ ತಂದು ಒಳ್ಳೆ ಜೀವನವನ್ನು ಕೊಟ್ಟಿದ್ದಾರೆ. वीडियोस बनाने हैं, फिल्मोरा है ना,